ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 146 5ನೇ ವಾಕ್ಯ. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಈ ಕೀರ್ತನೆ ಪ್ರತ್ಯೇಕವಾಗಿ ಯೆಹೋವನನ್ನು ಆಶ್ರಯಿಸುವವರಿಗಿರುವಂತಹ ಒಂದು ಧನ್ಯತೆಯ ಬಗ್ಗೆ ಮಾತಾಡುತ್ತೆ. ಯಾರು ದೇವರಲ್ಲಿ ಆಶ್ರಯಿಸ್ತಾರೋ, ಯಾರು ದೇವರ ಮೇಲೆ ನಂಬಿಕೆ ಇಡ್ತಾರೋ, ಯಾರು ದೇವರ ಮೇಲೆ ಪೂರ್ಣವಾದ ಭರವಸೆಯನ್ನಿಡ್ತಾರೋ ಅವರು ಧನ್ಯರು. ಈ ಲೋಕದಲ್ಲಿ ಯಾರನ್ನ ಧನ್ಯರು ಅಂತ ಕರೀತಾರೆ? ದುಡ್ಡಿದ್ದವರು, ವಿದ್ಯಾಭ್ಯಾಸ ಇದ್ದವರು, ಬಲ ಇದ್ದವರು, ಜನಬಲ ಇದ್ದವರು, ಆಸ್ತಿ ಪಾಸ್ತಿಗಳನ್ನ ಮಾಡಿದವರು ಅವನು ಭಾಳ ಪುಣ್ಯವಂತ, ಧನ್ಯನು ಅಂತೆಲ್ಲ ಹೇಳ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿರುವುದೆಲ್ಲ ಏನಾಗ್ತದೆ? ಬಿದ್ದೋಗ್ತದೆ. ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ. ಅದ್ರ ಜೊತೆ ನಾವು ಆ್ಯಡ್ ಮಾಡ್ಬೋದು, ಆಸ್ತಿಯನ್ನು ನೆಚ್ಚಬೇಡ್ರಿ, ವಿದ್ಯಾಭ್ಯಾಸವನ್ನು ನೆಚ್ಚಬೇಡ್ರಿ, ಸೌಂದರ್ಯವನ್ನು ನೆಚ್ಚಬೇಡಿರಿ. ಇದು ಯಾವುದು ಏನಲ್ಲ, ಶಾಶ್ವತವಲ್ಲ. ಇವತ್ತು ಇರುತ್ತೆ, ನಾಳೆ ಇರೋದಿಲ್ಲ. ನಾಳೆ ಅದು ನಮ್ಮನ್ನು ಕೈಬಿಟ್ಟು ಹೋಗುತ್ತೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇರುವಂತಹ ಆಶೀರ್ವಾದಗಳು ಅಥವಾ ನನ್ನ ಜೀವಿತದಲ್ಲಿ ದೇವರು ಕೊಟ್ಟಿರುವಂತಹ ಎಲ್ಲ ಆಸ್ತಿ ಪಾಸ್ತಿಗಳು ಏನೇ ಆಗಿರ್ಬೋದು, ಅದು ಶಾಶ್ವತವಲ್ಲ. ಕೊಟ್ಟಂತಹ ದೇವರಿಗೆ ತೆಗೆದುಕೊಳ್ಳುವಂಥ ಅವಕಾಶವೂ ಇದೆ ಅನ್ನೋದನ್ನು ನಾವು ಮರಿಬಾರ್ದು. ಆದರೆ ನಮ್ಮ ಆಶ್ರಯ ಹಣದ ಮೇಲೆ ಆಗಿರಬಾರ್ದು. ನಮ್ಮ ಆಶ್ರಯ ನಮ್ಮ ಜ್ಞಾನದಲ್ಲಿ, ನಮ್ಮ ಸ್ಥಾನಮಾನದಲ್ಲಿ ಆಗಿರಬಾರ್ದು. ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ, ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ಆ ಐಶ್ವರ್ಯಗಳಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕೇ ವಿನಃ ಅಹಂಕಾರದಿಂದ ಇರಬಾರ್ದು. ಯಾಕೆ? ಆಶ್ರಯ ದೇವರ ಮೇಲೆ ಇಡಬೇಕು. ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿಗಳನ್ನು ನಂಬಿದ್ದಾರೆ, ಆದರೆ ಆಸ್ತಿ ಪಾಸ್ತಿಗಳು ಅವರನ್ನು ರಕ್ಷಿಸಲ್ಲ, ಅವರಿಗೆ ಬಲವನ್ನು ಕೊಡಲ್ಲ, ಅವರನ್ನು ಕಷ್ಟದಲ್ಲಿ ಕಾಪಾಡಲ್ಲ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ಇಕ್ಕಟ್ಟಿನ ದಿನದಲ್ಲಿ ನಿನಗೆ ನಿನ್ನ ಚಿನ್ನ ಬೆಳ್ಳಿ ಸಹಾಯಕ್ಕೆ ಬರೋದಿಲ್ಲ. ಇಕ್ಕಟ್ಟಿನ ದಿನದಲ್ಲಿ ಸಹಾಯಕ್ಕೆ ಬರುವುದು ದೇವರು ಮಾತ್ರನೇ. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ 5ನೇ ವಾಕ್ಯದಲ್ಲಿ, ಯಾರು ಧನ್ಯನೋ, ಯಾವನಿಗೆ ಯಾಕೋಬನ ದೇವರು ಸಹಾಯಕನಾಗಿದ್ದಾನೋ ಅವನೇ ಧನ್ಯನು. ಯಾರಿಗೆ ದೇವರು ಸಹಾಯಕನಾಗಿದೆ? ಯಾರಿಗೆ ದೇವರು ಸಹಾಯಕನಾಗ್ತಾರೆ? ಯಾರು ದೇವರನ್ನು ಆಶ್ರಯಿಸ್ತಾರೋ ಅವರಿಗೆ ದೇವರು ಸಹಾಯಕನಾಗ್ತಾರೆ. ಯಾರು ದೇವರ ಮೇಲೆ ಭರವಸೆ ಬಿಡ್ತಾರೆ. ನೆಕ್ಸ್ಟ್ ಹೇಳುತ್ತೆ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನು ಧನ್ಯನು. ಈ ದಿವಸಗಳಲ್ಲಿ ನಾವು ಯಾರನ್ನು ಆಶ್ರಯಿಸ್ತಾ ಇದ್ದೇವೆ? ನಾವು ಯಾರನ್ನು ನಂಬುತ್ತಾ ಇದ್ದೇವೆ? ಅನೇಕ ಭಕ್ತರುಗಳನ್ನು ನೋಡ್ತೇವೆ. ಈ ರಾಜರುಗಳು ಅವರು ಪ್ರತ್ಯೇಕವಾಗಿ ಯುದ್ಧ ಬಂದಂಥ ಸಮಯದಲ್ಲಿ, ಅದು ಹಿಜ್ಕೀಯ ಆಗಿರ್ಬೋದು, ಯೆಹೋಷಾಫಾಟ ಆಗಿರ್ಬೋದು, ಯುದ್ಧದ ಒಂದು ಕಾರ್ಮೋಡ ಅವರ ಒಂದು ದೇಶದಲ್ಲಿ ಮುತ್ತಿದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಅವರು ಸೀದಾ ಹೋಗುವಂಥದ್ದು ಎಲ್ಲಿಗೆ ಗೊತ್ತಾ? ಆಲಯಕ್ಕೆ ಹೋಗ್ತಾ ಇದ್ದಾರೆ. ಅವರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ, ಉಪವಾಸವನ್ನು ಪ್ರಕಟಿಸ್ತಾ ಇದ್ದಾರೆ. ಯೆಹೋಷಾಫಾಟನು 2 ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯದಲ್ಲಿ ಅವನು ಆಲಯಕ್ಕೆ ಹೋಗಿ ಎಲ್ಲರೂ ಉಪವಾಸ ಮಾಡಬೇಕು ಅಂತ ಪ್ರಕಟಿಸಿ ಅವನು ಉಪವಾಸವಾಗಿದ್ದು ದೇವರ ಸಲ್ಲಿ ಪ್ರಾರ್ಥನೆ ಮಾಡಿದಾಗ ಮೋವಾಬ್ಯರು, ಅಮ್ಮೋನ್ಯರು, ಮೆಗೂನ್ಯರಲ್ಲಿ ಕೆಲವರು ಯುದ್ಧಕ್ಕೆ ಬಂದಿದ್ದರು. ಅವರ ಮಧ್ಯದಲ್ಲಿ ಆ ದೇವರು ಅವರಿಗೆ ಗಲಿಬಿಲಿಯನ್ನುಂಟು ಮಾಡಿ ಯೆಹೋಷಾಫಾಟನಿಗೂ ಅವನ ಸೈನ್ಯಕ್ಕೂ ದೊಡ್ಡ ಜಯವನ್ನು ಕೊಟ್ಟರೆಂಬುದಾಗಿ ನೋಡ್ತೇವೆ. ಹಿಜ್ಕೀಯನು ಸಹ ಆ ರಬ್ಷಾಕೆ ಕಳಿಸಿದಂತಹ ಪತ್ರವನ್ನು ತೆಗೆದುಕೊಂಡು ಹೋಗಿ ಆ ಆಲಯದಲ್ಲಿ ತೆರೆದಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಮ್ಮ ಕಣ್ಣುಗಳು ನಿಮ್ಮನ್ನೇ ನೋಡ್ತಾ ಇದ್ದಾವೆ, ಹೆರಿಗೆ ಸಮಯ ಬಂದಿದೆ, ಹೆರುವುದಕ್ಕೆ ಬಲ ಸಾಲದು ಎಂದು ಹೇಳಿ ದೇವರಲ್ಲಿ ಆಶ್ರಯಿಸಿದಾಗ ದೇವರವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ದೇವರು ತನ್ನ ದೂತನನ್ನು ಕಳುಹಿಸಿ ಅಶ್ಶೂರ್ ಪಾಳೆಯದ 1,85,000 ಜನರನ್ನು ಹತಿಸಿ ಆ ಹಿಜ್ಕೀಯನಿಗೆ ದೊಡ್ಡ ಜಯವನ್ನು ಕೊಟ್ಟಿದ್ರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಇಕ್ಕಟ್ಟಿನ ದಿನದಲ್ಲಿ, ನಿನ್ನ ವೇದನೆಯ ದಿನದಲ್ಲಿ, ನಿನ್ನ ಕಷ್ಟದ ದಿನದಲ್ಲಿ, ನಿನ್ನ ಕಣ್ಣೀರಿನ ದಿನದಲ್ಲಿ, ನಿನ್ನ ರೋಗದ ದಿನದಲ್ಲಿ ನೀನು ಮನುಷ್ಯರನ್ನು ಆಶ್ರಯಿಸದೆ, ಮನುಷ್ಯರಲ್ಲಿ ಭರವಸೆ ಬಿಡದೆ ನಿನಗೆ ದೇವರು ಸಹಾಯಕನಾಗಿದ್ದರೆ, ನೀನು ದೇವರನ್ನು ನಂಬುವುದಾದರೆ ಆತನು ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆತನು ನಿನಗೆ ಬಿಡುಗಡೆಯನ್ನು ಕೊಡ್ತಾನೆ.
ಅನುಭವದಲ್ಲಿ ನಿನ್ನ ಜೀವಿತದಲ್ಲಿ ನಿನ್ನ ಮುಂದೆ ಹೋಗುವುದಾದರೆ ನಿನಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಆತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈ ಬೆಳಗ್ಗೆ ಆತನಿಗೆ ಹೇಳೋಣ, ಕರ್ತನೆ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಯಾರಿಗೆ ದೇವರು ಸಹಾಯಕನಾಗಿದ್ದಾರೋ, ಯಾರು ದೇವರನ್ನು ನಂಬಿರ್ತಾರೋ ಅವರೇ ಧನ್ಯರು. ಯಾರಿಗೆ ದೇವರು ಸಹಾಯ ಮಾಡ್ತಾರೆ, ಯಾರು ಆಶ್ರಯಿಸ್ತಾರೆ. ನನಗೆಲ್ಲ ಗೊತ್ತು ಅನ್ನೋರಿಗೆ ಸಹಾಯ ಮಾಡೋದಕ್ಕೆ ದೇವರು ಬರಲ್ಲ. ನನಗೆ ಶಕ್ತಿ ಇದೆ ಅಂತ ಹೇಳೋರಿಗೆ ಸಹಾಯ ಮಾಡೋದಕ್ಕೆ ದೇವರು ಬರಲ್ಲ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳುವಂಥ ವ್ಯಕ್ತಿಗಾಗಿ ಸಹಾಯ ಮಾಡುವುದಕ್ಕೆ ದೇವರು ಇಳಿದು ಬರ್ತಾರೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಸಹಾಯ ನನಗೆ ಬೇಕು, ನಿನ್ನ ಆಶೀರ್ವಾದ ನನಗೆ ಬೇಕು, ನೀನು ನನ್ನ ಜೊತೆಯಲ್ಲಿರಬೇಕು, ನನ್ನ ಕರವನ್ನು ಹಿಡಿಬೇಕು, ನನಗೆ ಸಹಾಯ ಮಾಡಬೇಕು ಎಂಬುದಾಗಿ ದೇವರ ಹಸ್ತಗಳಿಗೆ ಒಪ್ಪಿಸಿಕೊಡುವುದಾದರೆ ನಿಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನೀನು ನನಗಾಗಿ ಅದ್ಭುತವನ್ನು ಮಾಡು, ನೀನು ನನಗಾಗಿ ಬಿಡುಗಡೆಯನ್ನು ಕೊಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವುದಕ್ಕೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ನಾವು ನೆನೆಸಿ ಪ್ರಾರ್ಥಿಸ್ತೇವೆ. ಅಪ್ಪ, ಅವರು ನಿನ್ನಲ್ಲಿ ಆಶ್ರಯಿಸಿ ನಿನ್ನಿಂದ ಸಹಾಯವನ್ನು ಹೊಂದಿಕೊಂಡು ನಿನ್ನನ್ನು ನಂಬಿ ನಿನ್ನಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಪ್ಪ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.